ಶಿವಾನಿ ಬಾ ಭೂವಿತ್ ಹತ್ರ ಮಾತಾಡ್ಕೊಂಬರೋಣ. ಮನ್ವಿತಾ ಹೇಳಿದ್ದ ಹೇಳೋಣ. ಮನ್ವಿತಾ ಮದುವೆ ಆಗ್ತಾಳಂತಪ್ಪ, ನಿನ್ನ ಮದುವೆ ಆಗ್ಬಿಡು, ಮದುವೆ ಆಗಿ ಚೆನ್ನಾಗಿರಿ ನೀವಿಬ್ರು ಅಂತೇಳಿ ಹೇಳೋಣ. ಅವಳಿಗೆ ಭಾಳ ತುಂಬಾ ಆಸೆ ಐತೆ ಅವನ ಮೇಲೆ ಮದುವೆ ಆಗ್ಬೇಕಂತ. ಅವಳು ಇವತ್ತು ಒಳ್ಳೆ ನಿರ್ಧಾರನೇ ತಗೊಂಡವಳೆ. ಅವಳ ಜೀವನ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ತುಂಬ ಯೋಚನೆ ಮಾಡವಳು. ಅವಳು ತುಂಬ ಬುದ್ಧಿವಂತೆ, ಇವಳು ಥರ ಅಲ್ಲ ಈ ತನ್ವಿ ನನಗೆ. ಏನಕ್ಕ ಬುದ್ಧಿವಂತೆ ಆಗಿರೋದಕ್ಕೆ ಇವತ್ತು ಈ ರೀತಿ ಯೋಚನೆ ಮಾಡಿರೋದು. ಹೇಳಿ ಬಂದಿದ್ದೀವಲ್ಲ, ಬಾ ಹೋಗೋಣ. ಇಲ್ಲೆಲ್ಲಾದರೂ ಇಲ್ಲಿ ಬರ್ತಾ ಇರ್ತಾನೆ, ಆವಾಗಲೇ ಲಾಸ್ಟಿಗೆ ಬಂದನಪ್ಪ, ನೋಡೋಣ ಅವ್ರ ಮನೆ ಹತ್ರ ಇದ್ದರೆ ಕರೆಯೋಣ. ಹೋಗಿ ಒಂದು ಮಾತು ಹೇಳಿ ಮದುವೆ ಆಗಪ್ಪ ನೀನು ಅವಳನ್ನ, ಚೆನ್ನಾಗಿರ್ತೀಯ ಅಂತೇಳಿ ಹೇಳೋದು. ಯಾಕಂದರೆ ಇವಳು ನಮ್ಮ ಮಾತು ಕೇಳ್ತಾಳೆ, ಅದಕ್ಕೆ ನಾವು ಇವಳಿಗೆ ಒಳ್ಳೇದು ಮಾಡ್ತಾಯಿದ್ದೀವಿ. ಆ ತನ್ವಿ ನಾವು ಹೇಳಿರೋ ಮಾತು ಕೇಳಲ್ಲ, ನಾವೇನು ಹೇಳಿದ್ರು ವಿರುದ್ಧ. ನಾನು ಇವಾಗ ಮದುವೆ ಆಗ್ಬೇಕಣಮ್ಮ, ಹಿಂಗೆ ಚೆನ್ನಾಗಿರುತ್ತೆ, ನೀವೇನು ಹೇಳೋದು ಕೇಳೋದು ನನಗೂ ಗೊತ್ತೈತೆ ಕಣತ್ತೆ, ನಿಮಗೆ ಎಲ್ಲ ಗೊತ್ತಿರೋದು, ಹಂಗೆ ಹಿಂಗೆ ಅಂತ ಸಿಕ್ಕಾಪಟ್ಟೆ ಮಾತಾಡ್ತಾಳೆ. ನಾವೇನಾದರೂ ಒಳ್ಳೇದು ಹೇಳಿದ್ರೆ ಇವಳು ನಮ್ಗೆ ಹೊಂದ್ಕೊಂಬಲ್ಲ ಬಾ, ಇವಳಾಗದಕ್ಕೆ ಹೊಂದ್ಕೊಂತಾಳೆ. ಹೆಂಗೋ ಬಾಯಿ ಬಿಟ್ಟು ಹೇಳಿದ್ಲಲ್ಲ ನಮ್ಮ ಹತ್ರ ಬಂದು, ಅತ್ತೆ ನಾನು ಅವನು ಮದುವೆ ಆಗ್ತೀನಿ ಕಣತ್ತೆ ಅಂತೇಳಿ ಬಾಯಿ ಬಿಟ್ಟು ಹೇಳಿದ್ಲಲ್ಲ. ಅವಳು ಬುದ್ಧಿವಂತೆಗೆ ಮೆಚ್ಚಬೇಕು ಇವತ್ತು. ಅತ್ತೆ ನೀವು ಹೋಗಿ ಕೇಳ್ರತ್ತೆ ಅಂತೇಳಿ ಅವಳಿಗೆ ಕೇಳೋಕ್ಕೂ ಬಯಸ್ತಿ ಕಣಮ್ಮ ಮನ್ವಿತಾ. ತುಂಬ ಒಂಥರ ಒಳ್ಳೆ ಹುಡುಗಿ, ಬಯಸ್ತಿ ಅಂತಾರಲ್ಲ ಹಂಗೆ ನಡವಳಿಕೆ ಚೆನ್ನಾಗೈತೆ ಅವಳದು. ಈ ತನ್ವಿತ ನಂಗಲ್ಲ, ಅವಳಿಂದಾನೆ ಅವಳ ಮದುವೆನೂ ಕ್ಯಾನ್ಸಲ್ ಆಗಂಗಾಯ್ತು, ಅವಳ ಜೀವನನೂ ಇದಾಗುತ್ತೆ. ಅದಕ್ಕೆ ಮತ್ತೆ ಸುಮ್ಮನೆ ಇವರಿಬ್ರು ಹೋಗಿ ಮದುವೆ ಆಗ್ಬಿಟ್ರೆ ಯಾವುದೂ ಇರಲ್ಲ. ಹೆಂಗೋ ಚೆನ್ನಾಗಿ ನೋಡ್ಕೊಂಬತ್ತೆ ಪ್ರೀತಿ ಅಕ್ಕ, ಒಳ್ಳೇದು. ಸುಮ್ಮನೆ ಇವರಾಗಿ ಇವ್ರು ಇದು ಮಾಡ್ಕೊಂಡಂಗತ್ತೀಗ, ಇವಳಿಂದಲೇ ಎಲ್ಲ ಆಗಿದ್ದು ತಗ ಮಾತಾಡಿ ಇದೊಂದು ಮದುವೆ ಆಗಿದ್ರೆ ಯಾವುದೂ ಇರಲ್ಲ ಬಾ. ಪಾಪ ಅವಳು ಬಂದು ನಮ್ಮ ಹತ್ರ ಅಷ್ಟಾದರೂ ಹೇಳೋಳಲ್ಲ ಮನ್ಸು ಬಿಚ್ಚಿ. ನಾವೇನೋ ಕೆಲಸ ಮಾಡ್ತಾ ಇದ್ರು ಅಷ್ಟೇ ಪುಣ್ಯಕ್ಕ, ಪಾಪ ಬಂದು ಎಲ್ಲ ಎಲ್ಪ್ ಮಾಡೋದು. ಅವಳ ಬುದ್ಧಿ ಚೆನ್ನಾಗೈತಪ್ಪ, ಮನ್ವಿತನ ಬುದ್ಧಿ ನನಗೆ ಭಾಳ ಇಷ್ಟ ಆಯಿತು. ಅವಳಿನ್ನೂ ಸಣ್ಣ ಮಾಡಲ್ಲ. ಏನೇನು ಹೇಳಿದ್ರು ಇಲ್ಲಾತೆ ನಾನು ಮಾಡಲ್ಲ, ನಾನು ಅಮ್ಮನೇಲೆ ಬಟ್ಟೆ ಒಗಿಯಲ್ಲ ಅಂತಾಳೆ. ಪಾಪ ನಾವು ಬಟ್ಟೆ ಒಗೋದ್ರೆಲ್ಲ ಒಣಗಾಕೋದು, ಹುಡುಗರು ನೋಡ್ಕೊಂಬೋದು, ಎತ್ಕೊಂಬೋದು ಎಲ್ಲ ಮಾಡ್ತಾಳೆ ಕಣಮ್ಮ. ಪಾಪ ಇವಾಗ ಹೇಳಿ ಬಂದಿದ್ದೀವ ನೋಡ್ಕ, ಮಕ್ಳು ಎದ್ರೆ ತೂಗಮ್ಮ ಅಂತ ಮಲಗಿಸ್ ಬಂದಿದ್ದೀವ, ಮಲಗಿಸ್ತಾಳೆ, ತೂಗ್ತಾಳೆ, ನೋಡ್ಕೊಂತಾಳೆ. ಅವರಿಗೆ ಒಟ್ಟಿನಲ್ಲಿ ಚೆನ್ನಾಗಿ ನೋಡ್ಕೊಂತಾಳೆ. ಅವಳು ಎತ್ಕೊಂಬೋದು ಇಲ್ಲ ಕಣೆ ಹುಡುಗಿನ. ಭಾಳ ಒಂಥರ ದೌಲತ್ತ, ಸಣ್ಣೋಳು 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 ಅಂತ ಬೆಳೆಸ್ಬಿಟ್ಟವ್ರೆ. ಅದಕ್ಕೆ ಹಿಂಗೆ ಆಗೋಳು ತಗ. ಎಲ್ಲಿ ಹೋಗ್ತಾ ಇದ್ದೀರಾ ಶಿವನೇ ಅಕ್ಕ, ಪುಣ್ಯ ಅಕ್ಕ? ಎಲ್ಲೂ ಇಲ್ಲ ಕಣೆ, ಇಲ್ಲಿ ವಿಕ್ಕಿ ಬಂದೇನೋ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಯಾಕಂದರೆ ಇವಾಗ ಮನ್ವಿತಾ ನಮ್ಮ ಋತು ಹಾಕೊಂಡು ಮಗಳು ಮದುವೆ ಕ್ಯಾನ್ಸಲ್ ಆಗಿರೋದಕ್ಕೆ ತುಂಬ ಬೇಜಾರು ಮಾಡ್ಕೊಂಡವಳೆ. ಅವಳಿಗೆ ಭೂವಿತ್ ಮದುವೆ ಆಗೋದಕ್ಕೆ ತುಂಬಾ ಇಷ್ಟ ಐತೆ ಕಣೆ. ಇವಳು ಸಣ್ಣಳು ಮಾಡಿರೋ ತಪ್ಪಿಗೆ ಪಾಪ ಅವಳಿಗೂ ಮನ್ಸಿಗೆ ಬೇಜಾರಾಯಿತು. ಅವಳಿಗೆ ಸುಮ್ಮನೆ ಇವತ್ತು ಅವಳ ಮದುವೆನೂ ಕ್ಯಾನ್ಸಲ್ ಆದಂಗೆ ಆಯ್ತಲ್ಲ, ಅದಕ್ಕೆ ಅವಳಿಗೆ ಭಾಳ ಇಷ್ಟ ಆಯ್ತಂತೆ. ಅವನಿಗೂ ಅಷ್ಟೇ ಪಾಪ, ಅವರಿಬ್ರು ಒಳ್ಳೆಯವರು, ಚೆನ್ನಾಗೈತೆ ಜೋಡಿ. ಅದಕ್ಕೆ ಅತ್ತೆ ನಾನು ಅವನ್ನ ಮದುವೆ ಆಗ್ತೀನಿ ಕಾಣತ್ತೆ ಅಂತ ಹೇಳ್ತಾವಳೆ. ಅವಳಿಗೆ ಭಾಳ ಆಸೆ ಐತೆ, ಅದಕ್ಕೆ ಕೇಳ್ಕೊಂಬರೋಗ್ರಿ. ನಾನು ಫೋನ್ ಮಾಡೋಕ್ಕೂ ಎದ್ರುಕೊಂತಾಳೆ ಅವಳು. ಅದಕ್ಕೆ ಭೂವಿತ್ನ ನೀನು ಒಂದ್ಸತಿ ಕೇಳ್ರಿ ಅತ್ತೆ ಅಂತ ಹೇಳ್ತಾವಳೆ. ಅದಕ್ಕೆ ಪ್ರೀತಿ ಅಕ್ಕನೂ ಒಳ್ಳೇದಲ್ಲ, ನಾವು ಅದಕ್ಕೆ ಕೇಳ್ಬಿಟ್ಟು ಮದುವೆ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಒಳ್ಳೆ ನಿರ್ಧಾರ, ನಾನು ಹಂಗೆ ಅಂದ್ಕೊಂಡೆ. ಇಬ್ಬರಿಗೂ ಜೋಡಿ ಸಕ್ಕತ್ತಾಗಿತ್ತು. ಈ ಪಾಪ ದೊಡ್ಡಳ್ದು ಕ್ಯಾನ್ಸಲ್ ಆದಂಗೆ ಆಯ್ತಲ್ಲಪ್ಪ ಮದುವೆ ಅಂತ ಹೇಳಿ ನಾನು ನಮ್ಮ ಅತ್ತೆ ಮಾತಾಡ್ಕೊಂಡ್ವಿ. ನಮ್ಮ ರೀತತ್ತೆ ನಂಗೆ ಅಂತಿತ್ತು, ಅಯ್ಯೋ ಕ್ಯಾನ್ಸಲ್ ಆಯಿತು ನೋಡು ಸುಮ್ಮನೆ ಅವಳು ದೊಡ್ಡವಳು ಒಳ್ಳೆ ಕಣಮ್ಮ ಸಣ್ಣಳಿಗೆ ನಾನು ಅಂತೇಳಿ ಹಾಗೆ ರೀತತ್ತೇನೂ ಹೇಳ್ತಿತ್ತು. ಅದಕ್ಕೆ ಹೋಗಿ ಒಂದು ಮಾತು ಕೇಳೋಣ ಅಂತ. ಇವಾಗ ಬಿಡು, ಅವರೆಲ್ಲ ಚೆನ್ನಾಗಿರ್ತಾರೆ, ಚೆನ್ನಾಗಿದ್ರೆ ಸಾಕು. ಪ್ರೀತಿ ಅಕ್ಕನ ಚೆನ್ನಾಗಿ ನೋಡ್ಕೊಂಬತ್ತೆ, ಅವನು ಒಳ್ಳೆಯವನೇನೆ, ಹೆಂಗೋ ಚೆನ್ನಾಗಿರ್ತಾರೆ. ಇವರು ಏನೇನೋ ಇದು ಮಾಡ್ತಾರೆ. ಇವಳು ನೋಡಿದರೆ ಇವಾಗ ಅಲ್ಲೇ ಶರತ್ತನ್ನೇ ಮದುವೆ ಆಗ್ತೀನಿ ಅಂತ. ಯಾಕೆ ಬುದ್ಧಿ ಇಲ್ಲ ಶಿವನೇ ಅಕ್ಕ? ಅಯ್ಯೋ ನನಗಂತೂ ತುಂಬ ಬೇಜಾರಾಗುತ್ತೆ ನೆನೆಸ್ಕೊಬಿಟ್ರೆ ಆ ತನ್ವಿನ. ಬಿಡು, ಈಗ ಇಲ್ಲಿ ಇರ್ತಾನೆ ಭೂವಿತ್, ಇಲ್ಲಿ ಬಂದು ಕೂತ್ಕೊಂಡಿರ್ತಾನೆ, ಬನ್ನಿ ನೋಡೋಣ. ನಾನು ಬರ್ತೀನಿ, ನಾನು ಹೇಳ್ತೀನಿ ಮದುವೆ ಆಗೋ ಒಳ್ಳೆ ಹುಡುಗಿ ಅಂತೇಳಿ ಹೇಳ್ತೀನಿ. ಏನೋ ಅವ್ರ ಅಮ್ಮನ ಮಾತು ಕೇಳ್ತಾನೋ, ಮತ್ತು ನಮ್ಮಮ್ಮ ಏನಂಬುತ್ತೋ ಏನೋ ಅಂತಾನೋ ಏನೋ. ನಮ್ಮ ಹತ್ರ ಹಂಗಂದ್ಲು ಅವಳು, ಅವ್ರ ಅಮ್ಮನ ಹತ್ರ ಏನು ಹೇಳಿಲ್ಲ, ನಮ್ಮ ಹತ್ರ ಮಾತ್ರ ಹಂಗಂತ ಹೇಳಿದ್ಲು. ಚೆನ್ನಾಗಿರ್ಲಿ ಸುಮ್ಮನೆ, ಅವರೆಲ್ಲ ಚೆನ್ನಾಗಿರಲ್ಲ, ಅವರೇ ಚೆನ್ನಾಗಾಗ್ತಾರೆ. ಇವಳಾಗಲಿ ಇವಳಾಗ ಅನ್ಭವಿಸ್ಲಿ, ಗೊತ್ತಾಗುತ್ತೆ. ಎಲ್ಲಾದ್ರಾಗೂ ಇವಳದೇ ತಪ್ಪು. ಅವತ್ತು ಅವನು ಸುಮ್ಮನಿದ್ದ ಕಣಮ್ಮ ಶರತ್ತು, ಅವನನ್ನು ಸುಮ್ಮನೆ ಇವತ್ತು ಅನ್ಬಾರ್ದು, ಅವನು ಸುಮ್ಮನಿದ್ದ. ಇವಳದೇ ತಪ್ಪು. ಅವತ್ತು ಕೆಣ್ಕೊಂಡು ಇವಳೇ ಹೋಗಿದ್ದು. ಕೆಣ್ಕೊಂಡು ಹೋಗಿದ್ಕೆ ಹಿಂಗಾಯ್ತು ತಗ ಇವತ್ತು ಸರಿಯಾಗಿ. ಏನೋ ಕೇಳ್ಗಾಲ ಅಂತಾರಲ್ಲ ಹಂಗೆ, ಕೇಳ್ಗಾಲಕ್ಕೆ ಯಾವುದಾದ್ರೂ ಒಂದು ಒದಗುತ್ತೆ, ಒಂದು ಶುರುವಾಗುತ್ತೆ ಅಂತಾರಲ್ಲ, ಆ ಥರ ಆಗೈತೆ ತಗ ಪುಣ್ಯಾಕ. ನಿಜ ಹಂಗೆ ಆಗಿರೋದು ಏಮೋ, ನಿಜ ಹಂಗೆ ಆಗಿರೋದು, 100ಕ್ಕೆ 100 ಹಂಗೆ ಆಗಿರೋದು. ಮಳೆನೇ ಬರೋದಿಲ್ಲ ಯಾಕೋ. ಅಯ್ಯೋ ಮಳೆ ಬರ್ದಿಲ್ಲದಕ್ಕೂ ಅದಕ್ಕೂ ಬಿಸಿಲಲ್ಲಿ ಒಂದು 5 ನಿಮಿಷ ನಿಂತ್ಕೊಳ್ಳೋಕ್ಕಾಗಲ್ಲ. ಇಂಥ ತಣ್ಣಗಿರೋ ಜಾಗ ನೋಡ್ಕೊಳ್ಳೋಣ ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗೈತೆ, ಇಲ್ಲಿ ಬಂದು ಕೂತ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ ಮನಸ್ಸಿಗೆ. ಆಗ್ತಾಯಿತ್ತು ಬಿಸಿಲು.
ನಮ್ಮ ಕಡೆ ಅಂತೂ ತುಂಬ ಬಿಸಿಲು ಮಳೆನೇ ಬಂದಿಲ್ಲ. ನಿಮ್ಮ ಕಡೆ ಹೇಗೆ ಅಂತೇಳಿ ಕಮೆಂಟ್ ಮಾಡಿರಿ. ಮಳೆ ಅಂತೂ ಬರೇ ಬರೋ ಥರ ಮೋಡ ಆಗುತ್ತೆ, ಮಿಂಚು ಗುಡುಗು ಈ ಥರ ಎಲ್ಲ ಸಿಕ್ಕಾಪಟ್ಟೆ ಬರುತ್ತೆ. ಗಾಳಿಯಿಂದನ ಮಳೆನೇ ಬರ್ತಾಯಿಲ್ಲ, ತುಂಬ ಗಾಳಿ ಬಂದ್ಬಿಡುತ್ತೆ, ಮಳೆ ಬಂದಿರೋ ಗಾಳಿ ಹೊರಟೋಗ್ಬಿಡುತ್ತೆ. ಈ ಥರ ಆಗ್ಬಿಟ್ಟೈತೆ ನಿಜವಾಗ್ಲೂ. ತುಂಬ ಬಿಸಿಲಿರೋದ್ರಿಂದ ಮರ ಗಿಡಗಳೆಲ್ಲ ಒಣಗ್ತಾ ಇದ್ದಾವೆ ನಮ್ಮ ಕಡೆ. ನಿಮ್ಮ ಕಡೆ ಹೇಗೆ ಅಂತೇಳಿ ಕಮೆಂಟ್ ಮಾಡಿ. ಭುವಿ ಇಲ್ಲೇ ಇದ್ದಾನೆ. ಹ್ಞೂ, ಇವರೆಲ್ಲ ಯಾಕಪ್ಪ ಹಿಂಗೆ ಬರ್ತಾ ಇದ್ದಾರೆ 3 ಜನನು? ಭುವಿ ನಿನ್ನ ಜೊತೆ ಮಾತಾಡ್ಬೇಕು ಅಂತಲೇ ನೀನು ಹುಡ್ಕೊಂಡ್ ಬಂದ್ವಪ್ಪ. ಏಮು ಇಲ್ಲಿ ಕೂತ್ಕೊಂಡಿರ್ತಾನೆ ಸ್ವಲ್ಪ ಹೊತ್ತು, ಬಿಸಿಲು ಅಂತೇಳಿ ಹಿಂಗೆ ಮರ ಕೆಳಗಡೆ ಇಲ್ಲಿ ಕೂತ್ಕೊಳ್ಳೋದು, ಸ್ವಲ್ಪ ಮಲ್ಕೊಳ್ಳೋದು, ಹಂಗೆಲ್ಲ ಮಾಡ್ತಾ ಇರ್ತಾನೆ ಅಂತೇಳಿ ಹೇಳಿದ್ಲು ಏಮು. ಅದಕ್ಕೆ ಬಂದ್ವಿ ಹುಡ್ಕೊಂಡು. ಹುಡ್ಕೊಂಬಂದ್ರ ಅಕ್ಕ? ಯಾಕಕ್ಕ, ಏನಾಯಿತು? ಏನು ಬೈಯೋದಕ್ಕ? ಮದುವೆ ಕ್ಯಾನ್ಸಲ್ ಆಯ್ತಲ್ಲ ಅಂತ ಹೇಳಿ ಬೈಯೋದಕ್ಕ? ಕಣಪ್ಪ, ಯಾಕೆ ಭಯನ್ ಹೇಳು? ಪಾಪ ನಿಂದಾಗ್ಲಿ ಮನ್ವಿತಂದಾಗ್ಲಿ ಏನು ತಪ್ಪಿಲ್ಲ. ಇಲ್ಲಿ ತಪ್ಪಿರೋದು ನಿನ್ನ ತಮ್ಮಂದು ಮತ್ತೆ ತನ್ವಿದನು. ಈ ನಿನ್ನ ತಮ್ಮಂದು ಏನಂತ ತಪ್ಪಿಲ್ಲ, ಅವನು ಸರಿಯಾಗಿ ನಿರ್ಧಾರ ತಗೊಂಡವನೇ ಅಂತ ಎಲ್ಲೋ ಒಂದು ಕಡೆಗೆ ಅನಿಸುತ್ತೆ. ಆದರೂ ಸಣ್ಣ ಪುಟ್ಟ ನಿರ್ಧಾರ ಅಂತ ಒಂದು ಸತಿ ಅನಿಸುತ್ತೆ. ಯಾರಿಗಾಗಲಿ ಈಗ ಆ ರೀತಿ ಮಾಡೋರಂದ್ರೆ ಬೇಜಾರಾಗುತ್ತೆ. ಅವ್ನು ಬೇರೆ ಸ್ವಲ್ಪ ಆಟ ಅಲ್ಲ, ಅದಕ್ಕೇನೆ ಮಾಡಿದ್ದು ಅವನಿಗೆ ಸರಿ ಅನಿಸುತ್ತೆ. ಈಗ ಇದರಲ್ಲಿ ತಪ್ಪಿಲ್ಲದೆ ಅಂತಂದರೆ ನಿಂದು ಮತ್ತೆ ಮನ್ವಿತಂದು. ನಿಮ್ಮ ಮದುವೆ ಯಾಕೆ ಕ್ಯಾನ್ಸಲ್ ಆಗಬೇಕು ಅಲ್ವಾ? ನಿಮ್ಗೆ ಬೇಜಾರಾಗೈತೆ? ಹ್ಞೂನಕ್ಕ, ಬೇಜಾರಾಗೈತಿ. ಏನು ಮಾಡಲಿ, ಮನೇಲಿ ದೊಡ್ಡವರು ಬೇಡ ಅಂತ ಹೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತಕ್ಕ? ಸುಮ್ಮನಾಗ್ಬಿಡ್ಬೇಕು, ಬಲವಂತ ಮಾಡೋಕ್ಕಾಗಲ್ವಲ್ಲ. ನೋಡು, ಸುಮ್ಮನೆ ನೀನು ಮದುವೆ ಆಗ್ಬಿಡು ಮನ್ವಿತನ, ನಾವೆಲ್ಲರೂ ನಿನಗೆ ಸಹಾಯ ಮಾಡ್ತೀವಿ. ಏನಕ್ಕ, ಏನು ಹೇಳ್ತಾ ಇದ್ದೀರಾ? ಮನ್ವಿತನ ಮದುವೆ ಆಗೋದಾ? ಕಣೋ, ಅವಳಿಗೆ ನಿನ್ನ ಮದುವೆ ಆಗೋದು ತುಂಬಾ ಇಷ್ಟ ಐತೆ. ನಮ್ಮ ಹತ್ರ ಹೇಳ್ಕೊಂಡ್ಲು, ಅತ್ತೆ ನನಗೆ ಮದುವೆ ಆಗೋದಕ್ಕೆ ತುಂಬಾ ಇಷ್ಟ ಐತೆ, ಭೂವಿತ್ ಅಂದರೆ ನನಗೆ ತುಂಬಾ ಇಷ್ಟ. ಪ್ಲೀಸ್ ನೀವು ಹೋಗಿ ಭೂವಿತ್ ಹತ್ರ ಮಾತಾಡಿ ನಮ್ಮಿಬ್ರಿಗೂ ಮದುವೆ ಮಾಡಿಸ್ರಿ ಅತ್ತೆ. ನಮ್ಮಪ್ಪ ನಮ್ಮಮ್ಮ ಅಂತೂ ಒಪ್ಪಲ್ಲ, ಅವ್ರಿಗೆ ಇವತ್ತು ಸಿಟ್ಟೈತೆ. ಯಾಕಂದರೆ ಸಣ್ಣವಳನ್ನೇ ಕೊಡಲ್ಲ ಅಂದಮೇಲೆ ದೊಡ್ಡವಳನ್ನ ಯಾಕೆ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಅದಕ್ಕೇ ನೀವಿಬ್ರು ಮದುವೆ ಆಗ್ಬಿಡಪ್ಪ. ಮನ್ವಿತನೂ ಒಳ್ಳೆ ಕಣೋ, ನಿಜವಾಗ್ಲೂ. ತನ್ವಿತು ನಂಗಲ್ಲ, ಒಳ್ಳೆ ಹುಡುಗಿ, ತುಂಬ ಒಳ್ಳೆ ಹುಡುಗಿ. ಇವಳು ಸ್ವಲ್ಪ ಜಂಬ ಜಾಸ್ತಿ, ಇವಳು ಒಂಥರ ಹಂಗೇನೆ, ಅದು ಹೇಳೋಕ್ಕಾಗಲ್ಲ. ನೀನು ಮನ್ವಿತನ ಮದುವೆ ಆಗೋದು ಒಳ್ಳೆಯದು. ನೀವಿಬ್ಬರು ಚೆನ್ನಾಗಿರ್ತೀರ ಮದುವೆ ಆಗ್ಬಿಟ್ರೆ. ಹೌದಾ? ಮನ್ವಿತ ಹೇಳೋಲ್ಲ? ನನಗೂ ಅಷ್ಟೇ ತುಂಬ ಬೇಜಾರಾಯಿತು. ತುಂಬ ಒಳ್ಳೆ ಹುಡುಗಿನ ನಾನು ಕಳ್ಕೊಬಿಟ್ನಲ್ಲ ಅಂತೇಳಿ ನಾನು ಅದಕ್ಕೆ ಮದುವೆ ಕ್ಯಾನ್ಸಲ್ ಆಯಿತು ಅಂತೇಳಿ ಅಮ್ಮ ಹೇಳ್ದಾಗಿಂದ ಬೇಡ ಕಣಪ್ಪ ಅಂತ ಹೇಳ್ದಾಗಿಂದ ನಾನು ಫೋನ್ ಮಾಡೋಕ್ಕೆ ಹೋಗಿಲ್ಲ, ಮೆಸೇಜ್ ಮಾಡೋಕ್ಕೆ ಹೋಗಿಲ್ಲ, ಏನಿಲ್ಲ, ಸುಮ್ಮನಾಗ್ಬಿಟ್ಟಿದ್ದೀನಿ. ಮತ್ತು ಅವಳಿಗೂ ಇಷ್ಟ ಇಲ್ವೇನೋ, ಅವ್ರ ಮನೇಲಿ ಒಪ್ತಿಲ್ಲದಕ್ಕೆ ಅಂತೇಳಿ ನಾನು ಸುಮ್ಮನಾಗ್ಬಿಟ್ಟೆ. ಅವಳಿಗೆ ಇಷ್ಟ ಆಯ್ತು ಅಂತಂದರೆ ನನಗೂ ಇಷ್ಟನೇ, ನನಗೂ ಭಾಳ ಇಷ್ಟನೇ. ಯಾಕಂದರೆ ಮನ್ವಿತ್ತಂದು ಎಂಥ ಬುದ್ಧಿ, ಅವಳ ಹತ್ರ ಎಂಥ ಗುಣ ಐತೆ ಅಂತೇಳಿ ನನಗೆ ಚೆನ್ನಾಗಿ ಗೊತ್ತು ಅಕ್ಕ. ಸರಿ ಆಯ್ತು, ಹಂಗಾದ್ರೆ ಇಬ್ರು ಮದುವೆ ಆಗ್ಬಿಡಿ. ನೀನು ಯಾರು ಹೇಳೋದನ್ನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ. ನೀನಿಬ್ರು ಮದುವೆ ಆಗಿ ಚೆನ್ನಾಗಿರೋದು ನೋಡ್ರಿ ಅಷ್ಟೇ. ಇನ್ನು ಯಾರೇನೋ ಅನ್ಕೊಂಬ್ಲಿ, ಯಾರೇನಾದರೂ ಮಾಡ್ಕೊಂಬ್ಲಿ, ನೀವು ಏನು ತಲೆ ಕೆಡಿಸ್ಕೋಬೇಡಿ. ಸರಿ ಆಯ್ತಕ್ಕ, ಹಂಗೆ ಮಾಡ್ತೀವಿ. ನನಗೂ ಭಾಳ ಇಷ್ಟನೇ ಐತೆ. ಆದರೆ ಮತ್ತು ನಾನು ಅವಳೇನಂತಾಳು ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ದೆ. ನಾನು ಮನಸ್ಸಲ್ಲಿ ಆ ರೀತಿಯೇ ಯೋಚನೆ ಮಾಡ್ಕೊಂಡಿದ್ದೆ. ಆದ್ರೂ ಮತ್ತೆ ನಮ್ಮಪ್ಪ ನಮ್ಮಮ್ಮ ಅವ್ರು ಬೇಡ ಅಂದರು, ಅವ್ರ ಮನೇಲಿ ಬೇಡ ಅಂದರು. ಅದಕ್ಕೆ ಯಾಕೆ ಅಂತೇಳಿ ಮತ್ತೆ ಮನಸ್ತಾಪಗಳೆಲ್ಲ ಇಟ್ಕೊಂಡು ನಾವು ಈ ರೀತಿ ಮದುವೆ ಆದರೆ ಚೆನ್ನಾಗಿರಲ್ಲ ಅಂತ ಯೋಚನೆ ಮಾಡಿದ್ದೆ. ನೀವು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಾಗ್ತಾರೆ ಕಣೋ ಭುವಿತ್, ಎಲ್ಲರೂ ಚೆನ್ನಾಗಾಗ್ತಾರೆ. ನಿಮ್ಮ ಅಮ್ಮನೂ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ನೋಡ್ಕೊತಾರೆ. ಸುಮ್ಮನೆ ಮದುವೆ ಆಗಿ ನಿಮ್ಮ ಅಮ್ಮನಿಗೂ ಇಷ್ಟ ಐತೆ ಗೊತ್ತಾ? ಸುಮ್ಮನೆ ಮದುವೆ ಆಗ್ಬಿಡು. ಅವಳಿಗೂ ತುಂಬಾ ಇಷ್ಟ ಐತೆ. ಇವಾಗ ಹೋಗಿ ಅವ್ರನ್ನೆಲ್ಲ ಒಪ್ಸಿ ಮಾಡ್ತೀವಿ ಅಂದರೆ ಆಗಲ್ಲ. ಸೆಟ್ ಆಗಿರೋ ಮದುವೆ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟವ್ರೆ ಅಲ್ಲೇನೆ. ಏನು ಮಾಡೋಕ್ಕಾಗುತ್ತೆ? ಇವಾಗ ನಿಮಗೆ ತಾನೇ ಒಪ್ಪಿಗೆ ಇರೋದು, ನೀವು ತಾನೇ ಜೀವನ ಮಾಡೋವಂಥವ್ರು, ನೀವು ತಾನೇ ಜೀವನದಲ್ಲಿ ನೀವು ಚೆನ್ನಾಗಿರ್ಬೇಕಲ್ವಾ? ಅದಕ್ಕೇ ನೀವು ಚೆನ್ನಾಗಿರೋದು ನೋಡ್ಕೊಳ್ರಿ. ನೀವು ಚೆನ್ನಾಗಿದ್ದು ಈಗ ನಿಮಗೆ ಇಷ್ಟ ಐತೆ, ನೀವಿಬ್ಬರು ಒಳ್ಳೆಯವರು, ನಿಮ್ಮ ಜೀವನ ಚೆನ್ನಾಗಿರೋಂಥ ಜೀವನ, ಚೆನ್ನಾಗಿ ಆಗಬೇಕಾಗಿರೋಂಥ ಜೀವನನ ನೀವು ಮಿಸ್ ಮಾಡ್ಕೊಂಡ್ರೆ ಹೇಗೆ? ಅದಕ್ಕೋಸ್ಕರ ನೀವಿಬ್ರು ಚೆನ್ನಾಗಿರ್ರಿ. ಸರಿ ಆಯ್ತಕ್ಕ, ನನಗೂ ತುಂಬಾ ಇಷ್ಟ ಐತೆ. ಮನ್ವಿತನ ಹತ್ರ ಮಾತಾಡ್ತೀನಿ. ಮಾತಾಡಿ ಅಕ್ಕ ಪ್ಲೀಸ್ ಮನ್ವಿತನ ಇಲ್ಲಿಗೆ ಕಳಿಸ್ಕೊಡ್ತೀರಾ? ಅವಳ ಜೊತೆ ಮಾತಾಡಬೇಕು ನಾನು ಸ್ವಲ್ಪ ಪರ್ಸ್ನಲಾಗಿ ಏನೋ. ಇಬ್ಬರು ಮಾತಾಡಿಕೊಂಡು ನಾವು ಒಂದು ನಿರ್ಧಾರಕ್ಕೆ ಬರ್ತೀವಿ. ಮನ್ವಿತನ ಜೊತೆ ಮಾತಾಡ್ತೀನಿ. ಪ್ಲೀಸ್ ನಮಗೆ ಸಹಾಯ ಮಾಡ್ತೀರಾ? ಮಾಡ್ಬೇಕಂತಲೇ ಬಂದಿದ್ದೀವಿ, ಮಾಡ್ತೀವಿ. ನೀವೇನು ಟೆನ್ಷನ್ ತಗೋಬೇಡ, ಮನ್ವಿತನ ಕಳಿಸ್ತೀನಿ. ಇಬ್ಬರು ಮಾತಾಡಿ, ನಿಮ್ಮ ಮನಸ್ಸಲ್ಲಿ ಏನೈತೆ ಮಾತಾಡಿಕೊಂಡು ನೀವಿಬ್ಬರು ಮದುವೆ ಮಾಡ್ಕೊಳ್ಳಿ, ಸರಿನಾ? ನಾವು ಅದಕ್ಕೆ ಹೇಳೋಣ ಅಂತ ಬಂದ್ವಿ. ಹೇಳತ್ತೆ ಅಂತ ಹೇಳೋಳು, ಅದಕ್ಕೆ ಹೇಳೋಣ ಅಂತ ಬಂದ್ವಿ. ನೋಡಿದ್ರಲ್ಲ ವೀಕ್ಷಕರೇ, ಪಾಪ ಇವನಿಗೂ ತುಂಬಾ ಆಸೆ ಐತೆ. ಆದರೆ ಏನು ಮಾಡಲಿ, ಇವ್ರ ಮನೇಲಿ ಹಿಂಗಾಯ್ತಲ್ಲ, ಅವ್ರ ಮನೇಲಿ ಒಪ್ಪಲ್ಲ ಅಂತೇಳಿ ಇವನು ಏನೋ ಒಂಥರ ಅಂದ್ಕೊಂಡು ಇವನು ಸುಮ್ಮನಾಗ್ಬಿಟ್ಟವನೆ. ಅದಕ್ಕೇ ನಿಮ್ಮ ಇಬ್ಬರು ಆಸೆಗಳನ್ನೆಲ್ಲ ಯಾಕಪ್ಪ ಇದು ಮಾಡ್ತೀರಾ? ನೀವು ಚೆನ್ನಾಗಿತ್ಕೊಂಡು ಹೋಗ್ರಿ ಅಂತೇಳಿ ನಾನು ಇವನಿಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ಮನ್ವಿತನ ಜೊತೆ ಮಾತಾಡಬೇಕು ಅಂತ ಹೇಳ್ತಾವನೆ. ಮನ್ವಿತನಿಗೆ ಕಳಿಸ್ತೀವಿ, ಮಾತಾಡಲಿ, ಇಬ್ಬರು ಮಾತಾಡಿಕೊಂಡು ಅದೇ ನೀವು ಜೀವನ ಚೆನ್ನಾಗಿರೋ ಥರ ಮಾಡ್ಕೊಳ್ಳಿ.
ನೋಡ್ತಾ ಇರಿ, ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.